ಹಾಯ್, ವೆಲ್ಕಮ್ ಬ್ಯಾಕ್ ಟು ಲತಾಸ್ ಕಿಚನ್. ಪೇಪರ್ ಅವಲಕ್ಕಿನ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಪೇಪರ್ ಅವಲಕ್ಕಿನ ತೊಗೊಂಡು 1 ಗಂಟೆ ಬಿಸಿಲಿನಲ್ಲಿ ಇಟ್ಟಿದ್ದೆ. ನೋಡಿ, ಈ ರೀತಿ ಗರಿಗರಿಯಾಗಿದೆ. ಬಿಸಿಲಿಲ್ಲ ಅಂತಂದರೆ ನೀವು ಬಾಣಲಿಯಲ್ಲಿ ಡೈರೆಕ್ಟಾಗಿ 1-2 ನಿಮಿಷ ಬಿಸಿ ಮಾಡ್ಕೋಬೋದು. ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ 1 ಕಪ್ನಷ್ಟು ಎಣ್ಣೆ ಹಾಕಿ 1 ಕಪ್ ಕಡಲೆಬೀಜ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅರ್ಧ ಕೆಜಿ ಅವಲಕ್ಕಿಗೆ 1 ಕಪ್ನಷ್ಟು ಎಣ್ಣೆ ಬೇಕಾಗುತ್ತೆ. ಇದು ಸುಮಾರು ಒಂದು 100 ml ಅಷ್ಟು ಎಣ್ಣೆ ಇದೆ. ಕಡಲೆಬೀಜನ ಈ ರೀತಿ ಫ್ರೈ ಮಾಡಿ ಡೈರೆಕ್ಟಾಗಿ ಅವಲಕ್ಕಿ ಮೇಲೆ ಹಾಕ್ತಾಯಿದ್ದೀನಿ. ಅದೇ ಎಣ್ಣೆಗೆ ಒಂದು 15-20 ಗೋಡಂಬಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಕಡಲೆಬೀಜ ಗೋಡಂಬಿ ನಿಮಗೆ ಇಷ್ಟ ಬಂದಷ್ಟು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು. ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಕೆಂಪಗಾಗಿದೆ ಗೋಡಂಬಿ. ಇದನ್ನು ಕೂಡ ತೆಗೆದು ನಾನು ಅವಲಕ್ಕಿ ಮೇಲೇ ಹಾಕ್ತಾಯಿದ್ದೀನಿ. ಅದೇ ಎಣ್ಣೆಗೆ 1 ಸ್ಪೂನ್ನಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಕಡಲೆಪಪ್ಪನ್ನ ಹಾಕ್ತಾಯಿದ್ದೀನಿ. ಕಡಲೆಪಪ್ಪು ಬೇಗ ಫ್ರೈ ಆಗೋದ್ರಿಂದ ಅದನ್ನು ಸಪ್ರೇಟಾಗಿ ನಾನು ಫ್ರೈ ಮಾಡ್ತಾಯಿಲ್ಲ. 1 ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಒಂದು 5-6 ಒಣಮೆಣಸಿನ್ಕಾಯಿನ ಮುರಿದು ಸೇರಿಸ್ತಾ ಇದ್ದೀನಿ. ನೀವು ಒಣಮೆಣಸಿನ್ಕಾಯಿ ಬದಲಿಗೆ ಒಣಮೆಣಸಿನ್ಕಾಯಿ ಪುಡಿಯನ್ನು ಸಹ ಸೇರಿಸ್ಕೋಬೋದು. ಇದಕ್ಕೆ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಲೋ ಫ್ಲೇಮಲ್ಲಿ ಕರಿಬೇವಿನ ಸೊಪ್ಪು ಗರಿ ಆಗೋ ಹಾಗೆ ಹುರ್ಕೋಬೇಕು. ನೋಡಿ, ಈಗ ಫ್ರೈ ಆಗಿದೆ. ಸ್ಟವ್ನ ಆಫ್ ಮಾಡಿ ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅವಲಕ್ಕಿಗೆ ಉಪ್ಪು ಸ್ವಲ್ಪ ಕಡಿಮೆ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಉಪ್ಪು ಅನಿಸುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅವಲಕ್ಕಿಗೆ ಈ ಒಗ್ಗರಣೆಯನ್ನು ಸೇರಿಸಿ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಅವಲಕ್ಕಿ ಪುಡಿ ಆಗದೆ ಇರೋ ಹಾಗೆ ನಾನಿಲ್ಲಿ 2 ಸೌಟಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಒಗ್ಗರಣೆ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಬಟ್ ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಈ ರೀತಿ ಮಿಕ್ಸ್ ಆಗೋದಕ್ಕೆ ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ. ನೋಡಿ, ಈಗ 1 ಸ್ಪೂನ್ನಷ್ಟು ಸಕ್ಕರೆಯನ್ನು ಪೌಡರ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್. ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಈ ಹಂತದಲ್ಲಿ ಉಪ್ಪು ಖಾರ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನನಗೆ ಉಪ್ಪು ಕರೆಕ್ಟಾಗಿದೆ ಅಂತ ಅನಿಸಿದ್ರಿಂದ ನಾನು ಉಪ್ಪು ಹಾಕ್ತಾಯಿಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪೇಪರ್ ಅವಲಕ್ಕಿ ಒಗ್ಗರಣೆ ರೆಡಿಯಾಗುತ್ತೆ. ಇದನ್ನು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು 15 ದಿನದವರೆಗೂ ಇದೇ ರೀತಿ ಫ್ರೆಶ್ ಆಗಿರುತ್ತೆ. ನಿಮಗೆ ಸ್ವಲ್ಪ ಏನಾದರೂ ಮೆತ್ತಗಾಗಿದೆ ಅಂತ ಅನಿಸಿದ್ರೆ ಒಂದು 10 ನಿಮಿಷ ಬಿಸಿಲಿನಲ್ಲಿ ಇಟ್ಟು ಎತ್ಕೊಂಡ್ರೆ ಗರಿಗರಿಯಾಗಿ ಮತ್ತೆ ಹಾಗೆ ಆಗುತ್ತೆ. ರುಚಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.